ಹದಗೆಟ್ಟ ರಸ್ತೆ, ಚರಂಡಿ ನೀರು ರಸ್ತೆಗೆ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ. ಕಲಬುರಗಿ ಕುಸ್ನೂರು ರಸ್ತೆಯಲ್ಲಿರುವ ವಿಭೂತಿ ನಗರದ ಸರ್ವೆ ನಂಬರ್ 15/2 ಮತ್ತು ಜಿಡಿಎ ಬಡಾವಣೆಯಲ್ಲಿರುವ ಅಂಬಾಭವಾನಿ ದೇವಸ್ಥಾನದ ಮುಂಭಾಗದಲ್ಲಿರುವ 80 ಫೀಟ್ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಚರಂಡಿ ನೀರು ತುಂಬಿ ಹರಿಯುತ್ತಿವೆ. ಗುಂಡಿಗಳು ಒಡೆದು ಸಾರ್ವಜನಿಕರ ಸಂಚಾರಕ್ಕೆ, ಆರೋಗ್ಯಕ್ಕೆ ತೊಂದರೆಯಾಗುತ್ತಿದೆ. ಪ್ರಜಾಸುದ್ದಿ ನ್ಯೂಸ್ ಚಾನೆಲ್, ಕಲಬುರಗಿ. ಪ್ರಜಾಸುದ್ದಿ ಡೈಲಿ ನ್ಯೂಸ್. ಇವತ್ತು ನಾವು ನೋಡಬೇಕಿಲ್ಲಿ ಏನಪ್ಪ ಅಂದ್ರೆ ಇದು ಕುಸ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಮಹಾನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಸ್ತೆ. ಈ ರಸ್ತೆಯಲ್ಲಿ ಸುಮಾರು 1 ವರ್ಷ 2 ವರ್ಷಕ್ಕೆ ನೋಡ್ರಿ ಯಾವ ರೀತಿ ಇಲ್ಲಿ 3 ವೀಲರ್ ಅಂತ ಬರ್ತಾಯಿದೆ. ಮತ್ತು ಅದೇ ರೀತಿಯಾಗಿ 2 ವೀಲರು 4 ವೀಲರು ಬರಬೇಕಾದ್ರೆ ತುಂಬ ಕಷ್ಟನೇ ಆಗ್ತಿದೆ. ಸುಮಾರು 1 ವರ್ಷ ಆಯಿತು. ಇಲ್ಲಿ ಇನ್ನೂ ಕೂಡ ಯಾವುದೇ ರೀತಿ ಮಾಡ್ತಾಯಿಲ್ಲ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, MLA ಆಗಿರ್ಬೋದು, ಮತ್ತು ಗ್ರಾಮ ಪಂಚಾಯತ್ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಯಾರೂ ಕೂಡ ಇಲ್ಲಿವರೆಗೆ ಇರ್ತಕ್ಕಂಥ ಸುಮಾರು ಜನ 2 ವೀಲರ್ ಬೈಕ್ದವರು ಇವತ್ತು ಇಲ್ಲಿ ಸ್ಕಿಡ್ ಆಗಿ ಬಿದ್ದಾರೆ. ಆದರೂ ಕೂಡ ಯಾವುದೇ ರಿಪೇರಿ ಆಗಿಲ್ಲ. ಜನ ಅದೇ ರೀತಿ ಖುಷಿಯಿಂದ ಈ ರೋಡಲ್ಲಿ ಹೋಗ್ತಾ ಇದ್ದಾರೆ. ದಯಮಾಡಿ ಈ ರೋಡ್ ಕೂಡಲೇ ಇದಾಗಬೇಕು. ಈ ಸ್ಥಳೀಯರಲ್ಲಿ ಇರ್ತಕ್ಕಂಥ ತಮ್ಮ ಹೆಸರೇನು ಸರ್? ಡಾಕ್ಟರ್ ಕಲ್ಯಾಣರವರು ಹೇಳಿ ಸರ್. ನಮಸ್ಕಾರ. ಇದು ಮಹಾನಗರ ಪಾಲಿಕೆ ನೀವು ಹಿಡಿಬೇಕು ಸರ್. ರಾಜಾಪುರ ಬಡೇಪುರ ಬಡಾವಣೆಯಲ್ಲಿ ಬರ್ತಕ್ಕಂಥ ಏರಿಯಾ ಇದು. ಭವಾನಿ ಗುಡಿಯಿಂದ ಶಾಬಾದ್ ರಸ್ತೆ ಹೋಗುವ ಮಾರ್ಗದಲ್ಲಿ ಇಂದು 80 ಅಡಿ ದೊಡ್ಡ ರಸ್ತೆ ಇದು. ಕಳೆದ 4-5 ವರ್ಷಗಳಿಂದ ಈ ರಸ್ತೆ ಅಭಿವೃದ್ಧಿ ಕಾಣ್ತಾ ಇಲ್ಲ. ನಾವು ಎಷ್ಟು ಸಲ MLA ಅವರಿಗೆ ಮತ್ತು ಇಲ್ಲಿಯ ಈ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗೆ ಮನವಿ ಕೊಟ್ಟರು ಸಹಿತ ಸ್ಪಂದಿಸ್ತಾ ಇಲ್ಲ. ಭವಾನಿ ಗುಡಿ ಮುಂದೆ ಒಂದು ಕೆರೆ, ಇಲ್ಲಿ ನಡು ರಸ್ತೆ ಮೇಲೆ ಒಂದು ಕೆರೆ ನಿರ್ಮಾಣ ಆಗಿದೆ. ಕೊಳಚೆ ತುಂಬಿ ಗಬ್ಬೆದ್ದು ನಾರ್ತಾ ಇದೆ. ರಸ್ತೆಗಳು ಎಷ್ಟೋ ಮೊನ್ನೆ ಒಂದು ಸಲ ಇಲ್ಲಿ ಟಮ್ ಬಂದು ಸಿಗ್ಬಿದ್ದಿತ್ತು. ಹಂದಿಗಳ ವಾಸಸ್ಥಾನ ಆಗಿದೆ. ಎಲ್ಲ ಶೌಚ ಒಳಚರಂಡಿ, ಓಪನ್ ಚರಂಡಿಗಳು ಅವೆಲ್ಲ ಪೂರ್ತಿ ಮಹಾನಗರ ಪಾಲಿಕೆ ನಾವೆಲ್ಲ ಟ್ಯಾಕ್ಸ್ ಕಟ್ಟೋರು, GDA ಕಾಲನಿದವರು ನಾವೆಲ್ಲ ಬಡಾವಣೆ ಪ್ರಾಮಾಣಿಕವಾಗಿ ನಾವು 10-15 ವರ್ಷದಿಂದ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ತಾಯಿದ್ರು ಸಹಿತ ಕನಿಷ್ಠ ಸೌಜನ್ಯತೆ ಇರಲಾರ್ದಂತಹ ಈ ನಮ್ಮ ಮಹಾನಗರ ಪಾಲಿಕೆ ಬಗ್ಗೆ ಭಾಳ ಬೇಜಾರಾಗ್ತದೆ. ನಾನೊಬ್ಬ ನಿವೃತ್ತ ಪ್ರಾಧ್ಯಾಪಕ. ನಾವು ಸರ್ಕಾರದ ಬಗ್ಗೆ ಮಾತಾಡಬಾರ್ದು, ಆದರೂ ವ್ಯವಸ್ಥೆ ನೋಡಿದರೆ ಸುತ್ತಮುತ್ತ ಪಕ್ಕದಲ್ಲಿ ಒಂದು ಸ್ವಚ್ಛತೆ ಇಲ್ಲ ಅಂದರೆ ಇಲ್ಲಿ ಈ ಸ್ವಚ್ಛತೆ ನಿರ್ವಹಣಾಧಿಕಾರಿ ಆಗಲಿ, ನೈರ್ಮಲ್ಯ ನಿರ್ವಹಣಾಧಿಕಾರಿ ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ. ಅಥವಾ ನಮ್ಮ ಈ ಬಡಾವಣೆಯ ಚುನಾವಣಾ ಪ್ರತಿನಿಧಿಗಳು ಎಲ್ಲಿದ್ದಾರೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಈ ಕಡೆ ಗಮನ ಹರಿಸಿ. ನಾವು ಒಬ್ಬನೂ
ಅಂದರೆ ನಾವು ಒಬ್ಬ ವೈಯಕ್ತಿಕ ಅಂತಲ್ಲ, ಸಾರ್ವಜನಿಕ ಮಿನಿಮಮ್ ಕನಿಷ್ಠ ಒಂದು ಸೌಜನ್ಯತೆ, ಕನಿಷ್ಠ ಒಂದು ಸೌಕರ್ಯ, ಕನಿಷ್ಠ ಒಂದು ಸ್ವಚ್ಛತೆ, ಕನಿಷ್ಠ ರಸ್ತೆ ಇಲ್ಲ ಅಂದರೆ 80 ಫೀಟು ದಿನ ರಸ್ತೆ ಎಲ್ಲ ಟಮ್ ದಿನ 100 ಟಮ್ ಓಡಾಡ್ತಾವೆ, ಇಲ್ಲಿ 100 ಟ್ರ್ಯಾಕ್ಗಳು ಓಡಾಡ್ತಾವೆ, ಉಸ್ಕಿನ ಲಾರಿಗಳು ಓಡಾಡ್ತಾವೆ. ಯಾರೂ ಕೇಳೋದಿಲ್ಲ ಈ ಕಡೆ. ದಯವಿಟ್ಟು ಗಮನ ಹರಿಸ್ಬೇಕಂತ ನನ್ನ ವಿನಂತಿ ಅಂತ. ನೀವು ಇಲ್ಲಿ ಇರ್ತಕ್ಕಂಥ ಮನವಿ ಕೊಟ್ಟಿದ್ದೀವಿ, ಅವ್ರು ಬಂದಿದ್ರು, ಇದು ಮಾಡ್ತಾ ಇದ್ದೀನಿ 3 ಕೋಟಿಯನ್ನು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ರು. ಆದರೆ ಎಲ್ಲಿ ಹೋದರೂ ಗೊತ್ತಿಲ್ಲ ಇನ್ನು. ಈಗ ಸುಮಾರು ಎಷ್ಟು ದಿನ ಆಯ್ತು ಇಲ್ಲಿ ಇದು ರೋಡ್ ಈ ರೀತಿ ಖರಾಬ್ ಆಗಿ? ಈ ಥರ ಒಂದು 2 ವರ್ಷದಿಂದ ಇದೇ ಥರ ಇದೆ. 2 ವರ್ಷ 2 ವರ್ಷದಿಂದ ಅವ್ರು ಯಾರು ಯಾವುದೇ ಕ್ರಮ ಜರುಗಿಸಿಲ್ಲ. ಕಲ್ಯಾಣರಾವ್ ಪಾಟೀಲ್, ಪ್ರೊಫೆಸರ್ ಕಲ್ಯಾಣರಾವ್ ಪಾಟೀಲ್. ನಮಸ್ತೆ ಸರ್, ನಾನು ಸೂರ್ಯಕಾಂತ್ ಸಾವಳ್ಕರ್ ಸರ, ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಇದ್ದೀನಿ. ಈ ನಾನು ಜಿ ಡಿ ಎ ಕಾಲೋನಿಯಲ್ಲಿ, ತಿಲಕ್ ನಗರ್ ಜಿ ಡಿ ಎ ಕಾಲೋನಿ, ಬಡೇಪುರ, ರಾಜಾಪುರ ಬಡೇಪುರ ಕೃಷ್ಣೂರು ರೋಡಲ್ಲಿ ಇದು ಒಂದು ಒಳ್ಳೆ ಜಿ ಡಿ ಎ ಕಾಲೋನಿ ಅದಂಶಿಂದ ನಾನು ಇಲ್ಲಿ ಸೈಟ್ ತೊಗೊಂಡಿಂದ ಸುಮಾರು ಒಂದು 15 ವರ್ಷದಿಂದ ಇದ್ದೀನಿ. ಈ ನನ್ನ ಮನೆ ಹತ್ರ ಒಂದು ಭೀಮಾ ನದಿ ಹಂಗಪ್ಲೆ ಇಲ್ಲಾಂದ್ರೆ ಗಂಗಾ ನದಿಯ ಪ್ಲೇ ಇಲ್ಲೇ ಬಂದು ಕಿಶಿಂದ ದಿನಾಲೂ ಈ ಒಂದು ವಾರನಲ್ಲಿ 1 ಸಲ 2 ಸಲ 3 ಸಲ ವೆಹಿಕಲ್ ಮೇಲೆ ಹೋಗೋರು ಬೀಳ್ತಾ ಇದ್ದಾರೆ. ಅವ್ರಿಗೆ ನಾನೇ ನಾನು ಎಬ್ಬಸ್ಕಿಸಿಂದ ಅವ್ರಿಗೆ ಮನೆಯಲ್ಲಿ ನೀರು ಕೊಟ್ಟು ಕಿಶಿಂದ ಅವ್ರದ್ದು ಕಾಲು ಕೈ ತೊಳೆದು ಕಿಶಿಂದ ಅವ್ರಿಗೆ ನಾನು ಮನೆಗೆ ಕಳಿಸ್ತಾ ಇದ್ದೀನಿ. ಈ ಕಡೆ ಭಾಳಷ್ಟು ನಾನು ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಸುಮಾರು 8-10 ಸಲ ನಾನು ಲೆಟ್ರ್ ಕೊಟ್ಟೀನಿ. ಸರ್ ಏನಾದರೂ ಮಾಡಿ ಈ ಚರಂಡಿ ಬಗ್ಗೆ ಆಗಲಿ, ಇಲ್ಲಿಂದ ಪೂರ್ತಿ ಜಿ ಡಿ ಎ ಕಾಲನಿದು ಚರಂಡಿ ಈ ನಮ್ಮ ಲಾಸ್ಟ್ ಮನೆ ಬಳಿ ನಿಂದಿರ್ತದೆ. ಸುಮಾರು ನಾನು 10-15 ವರ್ಷದಿಂದ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ಸರ್ ಇದು ನೀರು ಹೋಗಪ್ಲಿ ಏನಾದರೂ ಚರಂಡಿ ಮಾಡಿರಿ ಅಂತ ಅಂದ್ರೂ ಅವರು ಸಾಹೇಬರು, ಕಮಿಷನರ್ ಸಾಹೇಬರು ಇಲ್ಲಿವ್ರತನ ಗಮನ ಹರಿಸಿಲ್ಲ. ನನ್ನಲ್ಲಿ ದಾಖಲೆ ಸಹಿತ ನಾನು ನಿಮ್ಮ ಹತ್ರ ನಾನು ಒಪ್ಪಿಸ್ತೀನಿ ವಿತ್ ಫೋಟೋ ಸಹಿತ ನನ್ನ ಮೊಬೈಲ್ನಲ್ಲಿ ಸುಮಾರು ಒಂದು 100 ಫೋಟೋ ಮಾತ್ರ ಈ ರಸ್ತೆದು ಮತ್ತು ಚರಂಡಿದು ಎಲ್ಲ ನನ್ನ ಹತ್ರ ದಾಖಲೆ ಸಹಿತ ಇದ್ದಾರೆ. ಮತ್ತು ಜಿ ಡಿ ಎ ಕಾಲನಿ ಒಳಗೆ ಸುಮಾರು ಭಾಳಷ್ಟು ನಾವು ನಾಗರಿಕರು ಮಹಾನಗರ ಪಾಲಿಕೆಗೆ ನಾವು ಲೆಟ್ರನ್ನು ಸಹಿತ ಕೊಟ್ಟಿದ್ದೆವು. ಏನಾದರೂ ಒಂದು 80 ಫೀಟ್ ರೋಡ್ ಸರಿಯಾಗಿ ಮಾಡ್ತಾಯಿದ್ದೀರಿ, ಸರಿಯಾಗಿ ಮಾಡಿರಿ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಅಂತೀರಿ, ನೀವು ಕಲ್ಯಾಣ ಕರ್ನಾಟಕ ಎಲ್ಲಿದೆ? ನನಗೆ ಇಲ್ಲಿವ್ರ ಕಲ್ಯಾಣ ಕರ್ನಾಟಕ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಈಗ ಸಾಯಂಕಾಲ ಹೋದ್ರೆ 4 ಫೀಟ್ 3 ಫೀಟ್ ರೋಡ್ ಕೆದರಿರ್ತೀರಿ, ಮುಂಜಾನೆ ನೋಡಿದ್ರೆ ಚಲೋ ಇರ್ತದೆ. ಏನದು ರಾತ್ರಿ ಏನು? ಈಗ ನೀವು ಆರ್ ಟಿ ಆಫೀಸ್ಲಿಂದ ಹೋದ ದಾರಿ ಸಹಿತ ಭಾಳ ಖರಾಬಾಗಿದೆ. ನನ್ನ ಮನೆ ಹತ್ರ ನೋಡ್ರಿ ಈಗ ಸಾಕಷ್ಟು ಈಗ ವೆಹಿಕಲ್ಸ್ಗಳು ಹ್ಯಾಂಗೆ ಬರ್ತಾರೆ ಹ್ಯಾಂಗಿಲ್ಲ. ನೀವು ಕಣ್ಣಾರಿಲಿ ಈಗ ದಕ್ಷಿಣ ವಲಯ ಶಾಸಕರಿಗೂ ಸಹಿತ ಇಲ್ಲಿ ಅಂಬಾಭವಾನಿ ಗುಡಿ ಹತ್ರ ಬಂದು ಕಿಶಿಂದ ಈ 80 ಫೀಟ್ ರೋಡಿಂದು ಗುದ್ಲಿ ಪೂಜೆಯನ್ನು ಮಾಡಿದ್ರು. ಗುದ್ಲಿ ಪೂಜೆ ಮಾಡಿ ಸುಮಾರು 2 ತಿಂಗಳಾಯಿತು. ಈ ಕಡೆ ಸಾಹೇಬ್ರದ್ದು ಒಂದು ಸಲನೂ ಅವ್ರದ್ದು MLA ಸಾಹೇಬ್ರದ್ದು ವಿಸಿಟ್ ಇಲ್ಲ. ಸುಮಾರು ನಾನು 4-5 ಸಲ ನಾನು ಕಾರ್ಪೊರೇಟರ್ ಸಾಹೇಬ್ರಿಗೆ ನಾನು ರಿಕ್ವೆಸ್ಟ್ ಮಾಡೀನಿ, ಮಾಸ್ಟರ್ ಸಾಹೇಬ್ರೆ ನಿಮ್ಮದು ಕೆಲಸ ಆಗ್ತದೆ, ಇನ್ನೂ ಡಿಲೇ ಆಗ್ತದೆ ಡಿಲೇ ಆಗ್ತದೆ ಬಟ್ ಯಾವಾಗ ಆಗ್ತದೆ ಯಾವಾಗಿಲ್ಲ. ಈ ನಮ್ಮ ಜಿ ಡಿ ಎ ಕಾಲನಿ ಬಡಾವಣೆಗೆ ಸ್ವಲ್ಪ ಆದಷ್ಟು ಬೇಗ ನಮಗೆ 80 ಫೀಟ್ ರೋಡ್ ಇದೆ. ಈ ನಿಮ್ಮ 3,20 ಲಕ್ಷ ಏನು ಇದಕ್ಕೆ ಬಜೆಟ್ ಅದ, ಆ ಬಜೆಟ್ ಒಳಗೆ ನೀವು ದಯವಿಟ್ಟು ಒಂದು 80 ಫೀಟ್ ಒಳಗೆ ಒಂದು ನಮ್ಗೆ 45 ಫೀಟ್ ರೋಡ್ ಅಡಲು ಮಾಡಿಕೊಟ್ಟಂದ್ರೆ ಈ ನಮ್ಮ ಜನರಿಗೆ ಬರ್ತಕ್ಕಂಥ ಜನರಿಗೆ ಒಳ್ಳೇದಾಗ್ತದೆ, ಎಲ್ಲ ಮಕ್ಕಳಿಗೆ ಒಳ್ಳೇದಾಗ್ತದೆ. ಇಲ್ಲಿ ನಮಗೆ ನೀರು ನೋಡಿದ್ರೆ ಇದರಲ್ಲಿ ದ್ವಾಮಿ ಅವು ಎಲ್ಲ ನಮಗೆ ಜ್ವರ ಬರ್ತಾವೆ. ಈ ಆದಷ್ಟು ಬೇಗ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಈ ಆದಷ್ಟು ಬೇಗ ನಮಗೆ ರೋಡ್ ಮಾಡಿಕೊಡ್ಬೇಕು ಅವರಲ್ಲಿ ಕಳ್ಕಳಿಯಿಂದ ವಿನಂತಿಸ್ತೇನೆ. ವಿಭೂತಿ ನಗರ್ನಾಗ ನಮ್ಮ ಮನೆ ಐತ್ರಿ, 15/2 ಸರ್ವೆ ನಂಬರ್, ರಾಜಾಪುರ ಬಡಾವಣೆ ವಿಲೇಜ್ನಾಗ. ಬಟ್ ಅಲ್ಲೇನು ಇವ್ರು ನಮ್ಮ ಶಾಸಕರ ಲಿಮಿಟ್ದಾಗ ಬರ್ತಾ ಅಂತ ಇವ್ರು ಕಾರ್ಪೊರೇಷನ್ದಾಗ ಹೇಳ್ತಾರೆ. ಬಟ್ ಇಲ್ಲಿ ಕುಸ್ನೂರು ಗ್ರಾಮ ಪಂಚಾಯತ್ಗೆ ಆದರೆ ಇದು ನಮ್ಮ ವ್ಯಾಪ್ತಿದಾಗ ಬರಲಿಲ್ಲ. ಆಲ್ರೆಡಿ ನಾವು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಇದೆಲ್ಲ ಬಡಾವಣೆ ಅಂತ ಅವ್ರದ್ದು ಉತ್ತರ ಇದೆ. ಅಲ್ಲಿ ಏನೂ ಡೆವಲಪ್ಮೆಂಟ್ಸ್ ಎಲ್ಲ ಏನಿಲ್ಲ. ಇಲ್ಲಿ 2 ವರ್ಷ ಮೇಲ್ಪಟ್ಟಾಯಿತು. ಇದು ಇದೇ ಥರದ 80 ಫೀಟ್ ರೋಡ್ ಏನೂ ಡೆವಲಪ್ಮೆಂಟ್ಸ್ ಇಲ್ಲ. ಇಲ್ಲಿ ಸ್ಥಳೀಯರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಇಲ್ಲಿ ಸುಮಾರು ಶಾಲಾ ಮಕ್ಕಳು ಇಲ್ಲೆಲ್ಲ ತುಂಬ ಜನ ಹೋಗ್ತಾ ಇದ್ದಾರೆ. ಇಲ್ಲಿ ನೀವು ಲೈವ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಆಟೋ ಎಲ್ಲ ಹೀಗೆ ಎಲ್ಲ ಹ್ಯಾಂಗ್ ಹೋಗ್ತಾ ಇರ್ತದೆ. ಮತ್ತು ಸುಮಾರು ಸಲ ಜನ ಬೀಳ್ತಾರೆ, ಇಲ್ಲೇ ಮಕ್ಕಳೆಲ್ಲ ಓಡಾಡ್ತಾರೆ. ಮತ್ತು ಇಲ್ಲಿ ಕಾರ್ಪೊರೇಷನ್ ಕಡೆಯಿಂದ ಒಂದು ಓಪನ್ ಡ್ರೈನ್ ಮಾಡಿದ್ದಾರೆ. ಇಲ್ಲಿ ನಿಯರ್ ಅಬೌಟ್ 10 ಫೀಟ್ ಅಡಿ ಇದೆ, ಅದ್ರ ಮೇಲೆ ಛತ್ತಿಲ್ಲ. ಇಲ್ಲಿ ಯಾರಾದರೂ ನೈಟ್ ಅವರ್ಸಲ್ಲಿ ಬಿದ್ದರು ಮಾಡಿದ್ರಪ್ಪ ಅಂದರೆ ಮಕ್ಕಳದ್ದು ಅನ್ಸರ್ಟನಿಟಿ ಏನಾದರೂ ಆಕ್ಸಿಡೆಂಟಲ್ಲಿ
ಡೆತ್ ಆಗ್ಬೋದು, ಏನೇ ಆಗ್ಬೋದು. ಕಾರ್ಪೊರೇಷನ್ದವರು ಈ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಬಿದ್ದರೂ ಕೂಡ ಅದ್ರ ಮೇಲೆ ಹ್ಯಾಕೆ ಬರ್ಬೇಕಂಬುದು ಅವ್ರ ಕಡೆದು ಏನೂ ಇದು ಇಲ್ಲ, ಅವೈಲಬಿಲಿಟಿ ಇಲ್ಲ, ಅದ್ರ ಒಳಗಡೆ ಸ್ಟೇರ್ ಕೇಸ್ ಇಲ್ಲ, ಏನೂ ಯಾವುದೋ ಒಂದು ಕಡೆಗೆ ಇದೇ ಇಲ್ಲ. ಸೊ ನಾವು ಕೇಳಿದ್ವಿ ಬಜೆಟ್ ಇಲ್ಲ ಅಂತ ಈ ಥರನೇ ಹೇಳಿದ್ರು. ನಾವು ಯಾವ ಪ್ರೀವಿಯಸ್ ಕಾಂಟ್ರಾಕ್ಟರ್ ಯಾರು ಮಾಡಿದ್ರು ಅವರು ಇಷ್ಟೇ ನಮ್ಮ ಮನವಿ, ಮತ್ತೇನಿಲ್ಲ. ನಮ್ಮ ಹೆಸರು ವಿನೋದ್ ಕುಮಾರ್ ಅನ್ವರ್ ಸರ್.